ಬದುಕಿನಲ್ಲಿ ಸುಖ ಕೊಡುವ ಸಂಗತಿಗಳು ಯಾವುದು? ಇಲ್ಲೊಬ್ಬ ಪ್ರಾಜ್ಞ ಎರಡೇ ಎರಡು ಸಂಗತಿಗಳು ಬದುಕಿನಲ್ಲಿ ಸುಖ ಕೊಡುವ, ಸಂತೋಷ ಕೊಡುವ, ನೆಮ್ಮದಿ ಕೊಡುವ ಸಂಗತಿಗಳು ಅಂತ ಹೇಳ್ತಾನೆ. ಅದನ್ನು ಹೇಳುವಾಗ ಅವನು ಬದುಕಿನ ಬರ್ಬರತೆಯನ್ನೂ ಪಕ್ಕದಲ್ಲೇ ಇಡ್ತಾನೆ. ಸಂಸಾರ ವಿಷವೃಕ್ಷಸ್ಯ ದ್ವೇಫಲೆ ಹ್ಯಮೃತೋಪಮೆ ಕಾವ್ಯಾಮೃತ ರಸಾಸ್ವಾದ ಆಲಾಪಸ್ಸಜ್ಜನೈ ಸಹ. ಸಂಸಾರ ಅಂತ ಅನ್ನೋದು ಅಂದರೆ ಬದುಕು ಅಂತ ಅನ್ನೋದು ಒಂದು ವಿಷವೃಕ್ಷ ಅಂತ ಹೇಳ್ತಾನೆ ಅವನು. ವಿಷದ ಮರ ಅದು. ಆದರೆ ಆ ವಿಷದ ಮರದಲ್ಲೂ ಎರಡು ಅಮೃತದ ಹಣ್ಣುಗಳು ಬಿಡ್ತವಂತೆ. ಎರಡೇ ಎರಡು ಅಮೃತದ ಹಣ್ಣುಗಳು ಅದರಲ್ಲಿ ಬಿಡ್ತವಂತೆ. ಯಾವುದದು ಅಂತ ಅಂದರೆ ಒಂದು ಕಾವ್ಯಾಮೃತ ರಸಾಸ್ವಾದ, ಇನ್ನೊಂದು ಸಜ್ಜನರೊಡನೆಯ ಆಲಾಪ. ಅಂದರೆ ಕಾವ್ಯಗಳನ್ನು, ಸಾಹಿತ್ಯಗಳನ್ನು ಓದಿ ಅಮೃತ ತುಲ್ಯವಾದ, ಅಮೃತ ಸಮಾನವಾದ ಅದರ ರಸವನ್ನು ಆಸ್ವಾದಿಸುವುದಿದೆಯಲ್ಲ, ಅದು ಸಂಸಾರ ವಿಷವೃಕ್ಷದಲ್ಲಿ ಬಿಡುವ ಸಿಹಿಯ ಹಣ್ಣು. ಇನ್ನೊಂದು ಆಲಾಪ ಸಜ್ಜನೈ ಸಹ, ಸಜ್ಜನರ ಜೊತೆಗೆ ಮಾತನಾಡ್ತಾ ಇರೋದು ಅಂತ ಇದೆಯಲ್ಲ, ಅದು ಕೂಡ ಅಮೃತಕ್ಕೆ ಸಮಾನವಾದಂತಹ ಸಂಸಾರ ವಿಷವೃಕ್ಷದಲ್ಲಿ ಮೂಡಿ ಬಂದ ಇನ್ನೊಂದು ಹಣ್ಣು ಅಂತ. ಅಂದರೆ ಬದುಕಿನಲ್ಲಿ ನೆಮ್ಮದಿ ಕೊಡೋದು ಎರಡು, ಒಂದು ಓದು, ಇನ್ನೊಂದು ಒಳ್ಳೆಯವರೊಡನೆಯ ಮಾತುಕತೆ ಅಂತ ಅವನ ಆಶಯ. ಶುಭಂ ಭೂಯಾತ್.